Hello everyone, you are watching News Insights. Let's watch today's news updates. ಹೆಲ್ತ್ ಇನ್ಸೂರೆನ್ಸ್ 50,000 ರೂಪಾಯಿ ಇತ್ತು. 50,000 ರೂಪಾಯಿ ಅವನು ಆಕ್ಸಿಡೆಂಟ್ ಆಗಿ ಗುಂಡಾಗಬೇಕು, ಹೋಗ್ಬಿಟ್ಟು ಅವನು ಸತ್ತವಂಗಾಗಬೇಕು, ಒಂದು ಹಾರ್ಟ್ ಅಟ್ಯಾಕ್ ಆಗಬೇಕು, ಇಲ್ಲ ಬ್ರೈನ್ ಆಕ್ಸಿಡೆಂಟ್ ಆಗಬೇಕು, ಅದು ಮಾತ್ರ ಕ್ಲೇಮ್ ಮಾಡ್ತಕ್ಕಂಥ ಸಿಸ್ಟಮ್ ಇತ್ತು. ಅವನಿಗೆ ಮಾತ್ರ ಬಿಲ್ ಕಲೆಕ್ಟರ್ಗೆ ಅಂತಕ್ಕಂಥದ್ದಿತ್ತು. ಬಟ್ ಇದನ್ನ ಬದಲಾವಣೆ ತಂದು 50,000 ಇರ್ತಕ್ಕಂಥ ಒಂದು ಇನ್ಸೂರೆನ್ಸ್ ಅನ್ನ ಆರೋಗ್ಯ ಸಂಜೀವಿನಿ ನಡಿ 5 ಲಕ್ಷದವರೆಗೂ ಎಲ್ಲಾ ಸದಸ್ಯರಿಗೆ ತಲುಪಬೇಕಂತ ವ್ಯವಸ್ಥೆ ಮಾಡಿದೆ ಅಂತಂದ್ರೆ ಅದು ನಮ್ಮ ಸಂಘಟನೆ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಹೇಳ್ತೇನೆ ಸ್ನೇಹಿತರೆ. ಹಾಗೆ ಇದನ್ನ ಒಂದು ಮಾತನ್ನ ಕೊಟ್ಟಿದ್ದು ನಾವು ನಮ್ಮ ಲಿಂಗೇಶ್ ನೌಕರ ಸಂಘ ಮತ್ತು ರಾಜ್ಯಾಧ್ಯಕ್ಷ ನಾರಾಯಣ ಸಂದರ್ಭದಲ್ಲಿ ಸಭೆ ನಡೆದಿದೆ. ಸಭೆಯಲ್ಲಿ ಏನೇನು ಚರ್ಚೆ ಆಯಿತು, ಏನೇನು? ಆ್ಯಕ್ಚುಲಿ ಸರ್, ರಾಜ್ಯದ ಮೂಲೆ ಮೂಲೆಯಿಂದನೂ ಇವತ್ತು ಬೆಂಗಳೂರಿಗೆ ಬಂದಿದ್ದಾರೆ. ಅಂದರೆ ಬಿಲ್ ಕಲೆಕ್ಟ್ರು ಇವತ್ತು ಗ್ರಾಮ ಪಂಚಾಯಿತಿಗೆ ಒಂದು ಆಧಾರ ಸ್ತಂಭ. ಬಟ್ ಸರ್ಕಾರದ ಕೆಲವೊಂದು ಆದೇಶಗಳಿಂದ ಇವತ್ತು ಬಿಲ್ ಕಲೆಕ್ಟ್ರು ಪದೋನ್ನತಿ ಹೊಂದಲಿಕ್ಕೆ ಕಷ್ಟ ಸಾಧ್ಯ ಆಗ್ತಿದೆ. ಹಾಗಾಗಿ ಏನು ಹಿಂದೆ ಇತ್ತು 10 ವರ್ಷದ ಒಂದು ಜ್ಯೇಷ್ಠತೆ ಪರಿಗಣನೆ ಮಾಡಿ ಪದೋನ್ನತಿಯನ್ನು ಕೊಡಬೇಕಂತಕ್ಕಂಥದ್ದು, ಅದರ ವಿಚಾರವಾಗಿ ಇವತ್ತು ಒಂದು ಸಂಘ ಒಂದು ನಿರ್ಣಯನ ತೆಗೆದುಕೊಂಡಿದೆ. ಇದನ್ನು ಕಾಫಿಯನ್ನು ಸರ್ಕಾರಕ್ಕೆ ಹಾಕಬೇಕು ಅಂತಕ್ಕಂಥದ್ದು. ಹಾಗೆ ನಮಗೆ ವೇತನ ಶ್ರೇಣಿ ಅಂತಕ್ಕಂಥದ್ದು ಸರಿಯಾದ ವ್ಯವಸ್ಥೆ ಇಲ್ಲ. ನಾವು ಗ್ರಾಮ ಪಂಚಾಯಿತಿಯಲ್ಲಿ ಒಂದು ಸರ್ಕಾರದ ಅಂಗಸಂಸ್ಥೆಯಲ್ಲಿ ಇವತ್ತು ಕೆಲಸ ಮಾಡ್ತಿದ್ರು ಕೂಡ ಇವತ್ತು ನಾವು ಆ್ಯಕ್ಟ್ 113 ಒಳಗಡೆ ನಾವು ಬರ್ತಿದ್ರು ಕೂಡ ನಮ್ಮನ್ನು ಕಾರ್ಮಿಕ ಇಲಾಖೆಯ ವೇತನವಾಗಿ ಪರಿಗಣಿಸ್ತಿದ್ದಾರೆ. ಅಂದರೆ ಸರ್ಕಾರದ ಇಲಾಖೆ ಬಟ್ ಕಾರ್ಮಿಕ ಇಲಾಖೆಯ ವೇತನ ಇವೆರಡೂ ಕೂಡ ಮಾಡ್ತಾಯಿದ್ದಾರೆ. ಅದರ ವಿರುದ್ಧವಾಗಿ ನಾವು ಹೋರಾಟವನ್ನು ಮಾಡಲಿಕ್ಕೆ, ಒಂದು ಮನವಿಯನ್ನು ಕೊಡಲಿಕ್ಕೆ ಈ ಒಂದು ಸಭೆಯಲ್ಲಿ ನಿರ್ಣಯವನ್ನು ತೆಗೆದುಕೊಂಡಿದ್ದೀವಿ. ಅದರ ಜೊತೆಗೆ ವೇತನ ಶ್ರೇಣಿ ಅಂತಕ್ಕಂಥದ್ದು ಜಾರಿಯಾಗಿಲ್ಲ. ದಟ್ ಮೀನ್ಸ್ ಇವತ್ತು ಸೇರಿದಂಥ ಒಂದು ಬಿಲ್ ಕಲೆಕ್ಟ್ರಿಗೆ 24,452 ರೂಪಾಯಿ ವೇತನ ಇದ್ದರೆ 15 ವರ್ಷ ಸೇರಿದಂಥ ಬಿಲ್ ಕಲೆಕ್ಟ್ರಿಗೂ ಕೂಡ 24,452 ರೂಪಾಯಿ ವೇತನ ಇದೆ. ಹಾಗೆ 10 ವರ್ಷದ ಹಿಂದೆ ಸೇರಿದಂಥ ಬಿಲ್ ಕಲೆಕ್ಟ್ರಿಗೂ ಕೂಡ ಒಂದು ಇದೇ ಥರ ವೇತನ ಇದೆ. ಹಾಗಾಗಿ ವೇತನ ಶ್ರೇಣಿಯನ್ನು ಜಾರಿಯನ್ನು ಮಾಡಿ ಸೇವಾ ಹಿರಿತನವನ್ನು ಕೊಡಬೇಕು ಅಂತಕ್ಕಂಥದ್ದು ಇದು ಎಲ್ಲ ಇಲಾಖೆಯಲ್ಲೂ ಇದೆ. ಅದರ ಒಂದು ಭಾಗವಾಗಿ ಇವತ್ತು ನಾವು ಸಭೆಯಲ್ಲಿ ಒಂದು ನಿರ್ಧಾರವನ್ನು ತೆಗೆದುಕೊಂಡಿದ್ದೀವಿ. ಅದರ ಜೊತೆಗೆ ಸುಮಾರು ವರ್ಷದಿಂದ ಇವತ್ತು ಬಿಲ್ ಕಲೆಕ್ಟರ್ಗಳು ನಿವೃತ್ತಿಯ ಅಂಚಿನಲ್ಲಿದ್ದಾರೆ. ಅವರಿಗೆ ಎಲ್ರಿಗೂ ಕೂಡ ಏಕಕಾಲದಲ್ಲಿ ಒಂದು ಪದೋನ್ನತಿಯನ್ನು ಕೊಡಬೇಕು ಅನ್ನೋ ದೃಷ್ಟಿಯಿಂದ ಒಂದು ಮಹತ್ವದ ಒಂದು ನಿರ್ಧಾರವನ್ನು ತೆಗೆದುಕೊಂಡಿದ್ದೀವಿ. ಈ ಒಂದು ಸಭೆಗೆ ರಾಜ್ಯದ ಮೂಲೆ ಮೂಲೆಯಿಂದ ಎಲ್ಲ ಈ ರಾಜ್ಯದ 31 ಜಿಲ್ಲೆಯಿಂದನೂ ಕೂಡ ಎಲ್ಲ ನಮ್ಮ ಬಿಲ್ ಕಲೆಕ್ಟರ್ ಸ್ನೇಹಿತರು ಆಗಮಿಸಿದ್ದಾರೆ ಸರ್. ಈಗ ವೇತನ ಎಷ್ಟು ಕೊಡ್ತದೆ ಸರ್? 24,452 ರೂಪಾಯಿನ ವೇತನವನ್ನು ನಿಗದಿ ಮಾಡಿದ್ದಾರೆ. ಬಟ್ ಇದನ್ನು ಒಂದು ಅಸಂಬದ್ಧವಾದಂಥ ಒಂದು ವೇತನವನ್ನು ಅಂತ ನಾವು ಹೇಳ್ತೀವಿ. ಯಾಕೆಂತಂದರೆ ಬಿಲ್ ಕಲೆಕ್ಟ್ರು ಇವತ್ತು ಸೇರಿದವನಿಗೂ ಇದೇ ವೇತನ ಇದೆ. ಹಾಗೆ 15 ವರ್ಷದ ಸೇರಿದವರಿಗೂ ಸೇಮ್ ವೇತನ ಇದೆ. ಅಲ್ಲಿಗೆ ಡಿಫ್ರೆನ್ಸಿಯೇಷನ್ ಇರಲ್ಲ. ಅಂದರೆ ಸೀನಿಯಾರಿಟಿ ಪ್ರಕಾರವಾಗಿ ಒಂದು ವೇತನವನ್ನು ಕೊಡಲಿ ಅನ್ನೋ ದೃಷ್ಟಿಯಿಂದ ನಾವು ಒಂದು ಸಭೆಯಲ್ಲಿ ಇದನ್ನು ಅಜೆಂಡಾವಾಗಿ ಮಿನಿಮಮ್ ಒಂದು ಇವತ್ತು ನಿಮಗೆ ಗೊತ್ತಿದೆ ಆರ್ಥಿಕ ಒಂದು ಯಾವ ರೀತಿ ಇದೆ ಅಂತಕ್ಕಂಥದ್ದು. 1 kg ತರಕಾರಿ ತಗೊಳ್ತೀನಿ ಅಂತಂದ್ರೂ ಇವತ್ತು 100 ರೂಪಾಯಿ ಬೆಲೆ ಬೇಕು. ಇವತ್ತು ಒಂದು ಬೆಂಗಳೂರಿಗೆ ಬಂದು ಹೋಗ್ತೀವಿ ಅಂತಂದರೂ ಇವತ್ತು 1,000 ರೂಪಾಯಿ ದುಡ್ಡು ಬೇಕು. ಬಟ್ ನಮಗೆ ಅಷ್ಟು ಕೊಡಲಿ ಅಂತಲ್ಲ, ದಿನಕ್ಕೆ 1,000 ರೂಪಾಯಿ ಅವರೇಜ್ ಆಗಿ ಒಂದು ಕ್ಯಾಲ್ಕುಲೇಷನ್ನ ಮಾಡಿ ನೌಕರರಿಗೆ, ಇವಾಗ ಸೇರಿದ ನೌಕರರಿಗೆ ಒಂದು 30,000 ರೂಪೀಸನ್ನು ವೇತನವನ್ನು ಕೊಡಲಿ. ಅದ್ರ ಜೊತೆಗೆ ಹಿರಿಯ ನೌಕರಿಗೆ ಹಿರಿಯ ಶ್ರೇಣಿಯನ್ನೇ ಫಿಕ್ಸ್ ಮಾಡಿಕೊಡಲಿ ಅಂತಕ್ಕಂಥದ್ದು ಒಂದು ಸರ್ಕಾರಕ್ಕೆ ಗಮನಕ್ಕೆ ತರಲಿಕ್ಕೆ ಬಯಸ್ತಿದ್ದೀವಿ ಸರ್. ಈಗ ಶ್ರೇಣಿ ಅಂದರೆ ನೀವೀಗ ಗ್ರೂಪ್ ಸಿ, ಗ್ರೂಪ್ ಡಿ, ಈಗ ಬಿಲ್ ಕಲೆಕ್ಟರ್ ಯಾವ ಶ್ರೇಣಿಯಲ್ಲಿ ಬರ್ತಾರೆ ಮತ್ತು ಪದೋನ್ನತಿ ತಾವು ಏನು ಕೇಳ್ತಾ ಇದ್ದೀವಿ? ಎಸ್, ಓಕೆ ಸರ್. ಒಂದು ಅರ್ಥ ಮಾಡ್ಕೊಳ್ಳಿ ಸರ್, ಇಲ್ಲಿ ಶ್ರೇಣಿ ಅಂತಕ್ಕಂಥದ್ದು ಪದ ನಮಗೆ ಗ್ರಾಮ ಪಂಚಾಯತಿ ನೌಕರರಿಗೆ ಇಲ್ಲ. ಅದೇ ಬೇಕು ಅಂತಕ್ಕಂಥದ್ದೇ ನಾವು ಕೇಳ್ತಕ್ಕಂಥದ್ದು. ನೀವು ಈಗ ಗ್ರೂಪ್ ಸಿ, ಬೇರೆ ಇಲಾಖೆಗಳಿಗೆ ಹೋದರೆ ಗ್ರೂಪ್ ಸಿ, ಗ್ರೂಪ್ ಡಿ ಈ ಥರ ಒಂದು ಶ್ರೇಣಿ ಬರುತ್ತೆ. ಬಟ್ ನಾವು ಗೌರ್ಮೆಂಟ್ ಆಫೀಸಲ್ಲೇ ಕೆಲಸ ಮಾಡಿದ್ರು ಕೂಡ ನಮಗೆ ಯಾವುದೇ ಥರದ್ದು ಶ್ರೇಣಿ ನಿಗದಿಯಾಗಿಲ್ಲ. ಹಾಗಾಗಿ ಒಂದು ಶ್ರೇಣಿಯನ್ನು ನಿಗದಿ ಮಾಡಿಕೊಟ್ಟು ಏನು ರೂಲು 113 ಅಂಡರ್ ಒಳಗಡೆ ಇವತ್ತು ನಮ್ಮನ್ನು ತೊಗೊಂಡಿದ್ದಾರೆ, ಅದೇ ರೀತಿಯಾಗಿ ನಮಗೆ ಎಲ್ಲರನ್ನೂ ಕೂಡ ಒಂದು ಸರ್ಕಾರಿ ನೌಕರನಾಗಿ ಒಂದು ಪರಿಗಣಿಸಲಿ ಅಂತಕ್ಕಂಥದ್ದು ಇಂಟೆನ್ಷನ್ನು ಇದೆ ಸರ್. ತಮ್ಮ ಪರಿಚಯ ಸರ್? ಸರ್, ನನ್ನ ಹೆಸರು ನಾರಾಯಣ್ DN,
ಚಿಕ್ಕಮಂಗ್ಳೂರು, ರಾಜ್ಯಾಧ್ಯಕ್ಷರು ಕರ್ನಾಟಕ ರಾಜ್ಯ ಬಿಲ್ ಕಲೆಕ್ಟರ್ ನೌಕರರ ಸಂಘ ಬೆಂಗಳೂರು. ತಮ್ಮ ಬೇಡಿಕೆಗಳನ್ನು ಈಡೇರಿಸ್ತಾ ಇತ್ತು. ಸ್ವತಂತ್ರ ಉದ್ಯಾನದಲ್ಲಿ ಏನು ಹೋರಾಟ ಮಾಡಿ ಇಲ್ಲ, ಆ ರೀತಿ ಏನು ಮಾಡಬೇಕು ಅಂತಕ್ಕನ್ನೋದಿಲ್ಲ. ನಮ್ಮ ಬೇಡಿಕೆ ಒಂದು ಹೋರಾಟದ ಮುಖಾಂತರ ಮಾಡಬೇಕು ಅಂತಕ್ಕನ್ನೋದಿಲ್ಲ. ನಾವು ಯಾವುದೇ ಸರ್ಕಾರದ ವಿರುದ್ಧವಾಗಿ ಹಾಗೆ ಒಂದು ಇಲಾಖೆಯ ವಿರುದ್ಧವಾಗಿ ನಾವು ಯಾವತ್ತೂ ಕೆಲಸವನ್ನು ಮಾಡಲ್ಲ. ಇವತ್ತು ಕೂಡ ಗ್ರಾಮ ಪಂಚಾಯಿತಿ ನೌಕರರು ಸಾರ್ವಜನಿಕರಿಗೆ ಸರ್ಕಾರ ಏನು ಸವಲತ್ತನ್ನು ಕೊಡುತ್ತೆ ಅದನ್ನೆಲ್ಲದೂ ಕೂಡ ವ್ಯವಸ್ಥಿತವಾಗಿ ಇವತ್ತು ಗ್ರಾಮಸ್ಥರಿಗೆ ತಲುಪಿಸ್ತಕ್ಕಂಥ ವ್ಯವಸ್ಥೆಯನ್ನು ಮಾಡ್ತಿದ್ದೀವಿ. ಇದೆಲ್ಲದೂ ಕೂಡ ನಾವು ಪತ್ರ ವ್ಯವಹಾರದ ಮುಖಾಂತರ, ಯಾಕೆಂದರೆ ಹೊಸ ಸಚಿವರಿದ್ದಾರೆ, ಅಧಿಕಾರಿಗಳು ಒಳ್ಳೆಯವರಿದ್ದಾರೆ. ಹಾಗಾಗಿ ಮತ್ತು ನಮಗೆ ರಾಜ್ಯ ಸರ್ಕಾರಿ ಸಂಘದ ಅಧ್ಯಕ್ಷರು ಕೂಡ ಬೆಂಬಲ ಇದೆ, PDO ಸಂಘದ ಅಧ್ಯಕ್ಷರು ಕೂಡ ಬೆಂಬಲ ಇದ್ದಾರೆ. ಹಾಗೆ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಅಧಿಕಾರಿಗಳ ಮತ್ತು ನೌಕರರ ಸಂಘದ ರಾಜ್ಯಾಧ್ಯಕ್ಷರು ಕೂಡ ಬೆಂಬಲ ಇದ್ದಾರೆ. ಹಾಗಾಗಿ ಎಲ್ಲವೂ ಕೂಡ ನಾವು ಪತ್ರ ವ್ಯವಹಾರದ ಮೂಲಕನೇ ಇದನ್ನೆಲ್ಲದೂ ಕೂಡ ಬಗೆಹರಿಸ್ಕೊಳ್ತೀವಿ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಹೇಳ್ತೀನಿ ಸರ್. ಹಾಗೆ ಇನ್ನೊಂದು ಮಹತ್ವದ ವಿಚಾರ ಏನಂತಂದರೆ, ಸರ್ಕಾರ DBT ವೇತನವನ್ನು ಜಾರಿಗೆ ತರಬೇಕು ಅಂತಕ್ಕಂಥದ್ದಿದೆ ಸರ್. ಡೈರೆಕ್ಟ್ ಬೆನಿಫಿಷರಿ ಟ್ರಾನ್ಸ್ಫರ್ ಸಿಸ್ಟಮೆಟಿಕನ್ನು ಮಾಡಬೇಕು ಅಂತಕ್ಕಂಥದ್ದು, ನೇರ ಪಾವತಿಯನ್ನು. ಬಟ್ ಇದನ್ನು ಮಾಡಬೇಕು ಅಂತಕ್ಕಂಥದ್ದು ನಾವು ಸರ್ಕಾರದ ಹಂತದಲ್ಲಿ ಕೇಳ್ಕೊಳ್ತಿದ್ದೀವಿ. ಇದು ನಮ್ಮ ಒಂದು ಇಂಟೆನ್ಷನ್ ಕೂಡ ಹೌದು. ಹಿಂದೆ ಒಂದು ಬೃಹತ್ ಮಟ್ಟದ ನಾವೊಂದು ಮುಷ್ಕರವನ್ನು ಮಾಡಿದ್ದು ಅಕ್ಟೋಬರ್ 4ನೇ ತಾರೀಕು 2024ನೇ ಇಸ್ವಿಯಲ್ಲಿ ಒಂದು ಮುಷ್ಕರವನ್ನು ಮಾಡಿದ್ದು ನಿಮಗೆಲ್ಲರಿಗೂ ಗೊತ್ತಿದೆ, ಎಲ್ಲ ಪತ್ರಿಕೆಯಲ್ಲೂ ಬಂದಿತ್ತು. ಹಾಗಾಗಿ ಒಂದು ವೇತನವನ್ನು ಸರ್ಕಾರ ನಮಗೆ ಪ್ರತ್ಯೇಕವಾದ ಖಾತೆಗೆ ಹಾಕ್ತಿದೆ. ಅದರಿಂದ PDO ಲಾಗಿನ್ ಮುಖಾಂತರ P2 ಮುಖಾಂತರ ಪೇಮೆಂಟ್ ಆಗ್ತದೆ. ಬಟ್ ಇದನ್ನು ನೇರವಾಗಿ ಸರ್ಕಾರದ ಹಂತದಲ್ಲೇ DBT ವೇತನವನ್ನು ಜಾರಿಗೆ ತೆಗೆದುಕೊಂಡು ಬಂದರೆ ನಮಗೆ ಎಲ್ಲ ರೀತಿಯಲ್ಲೂ ಅನುಕೂಲ ಆಗುತ್ತೆ. ನೌಕರಿಗೆ ಕೊಡ್ತಕ್ಕಂಥದ್ದು ಸಂಬಳ ಕಡಿಮೆ ಇರೋದ್ರಿಂದ ಸರಿಯಾದ ಸಮಯಕ್ಕೆ ವೇತನ ಆಗುತ್ತೆ. ತಿಂಗಳಿಗೆ 3ನೇ ತಾರೀಕಿನ ದಿವಸನೇ ವೇತನ ಆಗುತ್ತೆ. ಅದ್ರ ಜೊತೆಗೆ ನಾವು ಮುಂದಿನ ಹಂತದಲ್ಲಿ ಸರ್ಕಾರಿ ನೌಕರರಾಗಲಿಕ್ಕೂ ಕೂಡ ಅನುಕೂಲ ಆಗುತ್ತೆ ಅನ್ನೋ ದೃಷ್ಟಿಯಿಂದ DBT ವೇತನವನ್ನು ಜಾರಿಗೆ ತರಲಿ ಅಂತಕ್ಕಂಥದ್ದು ನಮ್ಮ ಇಂಟೆನ್ಷನ್. ನನ್ನ ಹೆಸರು ಮಧು ದೇಶಿ, ಕರ್ನಾಟಕ ರಾಜ್ಯ ಬಿಲ್ ಕಲೆಕ್ಟರ್ ನೌಕರರ ಸಂಘದ ಪ್ರಧಾನ ಕಾರ್ಯದರ್ಶಿ, ನಂದು ಹಾವೇರಿ ಜಿಲ್ಲೆ. ಇಷ್ಟೊತ್ತು ನಮ್ಮ ರಾಜ್ಯಾಧ್ಯಕ್ಷರಾದ ನಾರಾಯಣ್ ಸರ್ ಅವರು ತಮಗೆಲ್ಲ ತಿಳಿಸ್ಕೊಟ್ಟಿದ್ದಾರೆ. ಅವರ ಜೊತೆಗೆ ನಮ್ಮ ಎಲ್ಲ ಬಿಲ್ ಕಲೆಕ್ಟರ್ ನೌಕರರು ಮತ್ತು ಎಲ್ಲ ಜಿಲ್ಲೆಯಿಂದ ಮತ್ತು ಎಲ್ಲ ತಾಲೂಕಿನಿಂದ ನಮ್ಮ ರಾಜ್ಯಾಧ್ಯಕ್ಷರ ಮಾತಿಗೆ ನಾವು ಬದ್ಧರಿದ್ದು ಅವರ ಬೆನ್ನಿಗೆ ನಾವು ಬೆನ್ನೆಲುಬಾಗಿ ನಿಂತ್ಕೊಂಡು ನಮ್ಮ ಸಂಘದ ಚಟುವಟಿಕೆಯಲ್ಲಿ ಸದಾ ಪಾಲ್ಗೊಳ್ತಾ ಸಂಘದ ಒಂದು ಏಳಿಗೆಗೋಸ್ಕರ ನಾವೆಲ್ಲ ಬಿಲ್ ಕಲೆಕ್ಟರ್ ನೌಕರರು ಅವ್ರ ಜೊತೆಗೆ ಇರ್ತೀವಿ ಅಂತ ಹೇಳಿ ಸರ್ಕಾರದ ಮಟ್ಟದಲ್ಲಿ ಏನೇನು ಆಗಬೇಕಾಗಿದೆ ಅವನ್ನೆಲ್ಲ ಪತ್ರ ವ್ಯವಹಾರಗಳ ಮೂಲಕ ನಮ್ಮ ರಾಜ್ಯಾಧ್ಯಕ್ಷರು ಈಗಾಗಲೇ ಅವರಿಗೆ ಮನವಿ ಮಾಡ್ತೇವೆ ಅಂತ ಹೇಳಿದ್ದಾರೆ. ಅದಕ್ಕೋಸ್ಕರ ನಾವು ಎಲ್ಲ ರಾಜ್ಯಾಧ್ಯಕ್ಷರ ಜೊತೆ ನಮ್ಮ ರಾಜ್ಯಾಧ್ಯಕ್ಷರ ಜೊತೆಗೆ ನಾವು ಬೆಂಬಲವಾಗಿ ನಿಂತ್ಕೊಂಡು ಹೋರಾಟಕ್ಕೆ ನಾವು ಬೆಂಬಲವಾಗಿರ್ತೀವಿ ಅಂತ ಈ ಮೂಲಕ ತಮಗೆ ಹೇಳ್ತಾ ಇದ್ದೀವಿ.